ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಮ್ ಮೇಡ್ ಸಿರಮನ್ನು ತೋರಿಸ್ತಾ ಇದ್ದೀನಿ. ನಾನೇನಾದರೂ ನಿಮಗೆ ರೆಫರ್ ಮಾಡ್ತಿದ್ದೀನಿ ಅಂತಂದರೆ ಆ ಕ್ರೀಮನ್ನು ನಾನು ಆಲ್ರೆಡಿ ಯೂಸ್ ಮಾಡಿರ್ತೀನಿ. ಯೂಸ್ ಮಾಡಿಬಿಟ್ಟು ನನಗೆ ಅಟ್ಲೀಸ್ಟ್ ಒಂದು 60-70% ವರ್ಕೌಟ್ ಆಯಿತು. ನನಗೆ 60-70% ಅದರಿಂದ ರಿಸಲ್ಟ್ ಬಂತು ಅಂದರೆ ಮಾತ್ರ ನಾನು ನಿಮಗೆ ರೆಫರ್ ಮಾಡ್ತೀನಿ. ನನ್ನ ವೀಡಿಯೋಸಲ್ಲಿ ಯಾವುದೂ ಫೇಕ್ ಇರಲ್ಲ ಗೈಸ್. ಪ್ಲೀಸ್ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸುಮ್ಮನೆ ಏನೋ ಅರ್ಶನ ಹಚ್ಬಿಟ್ಟು ವೈಟ್ ಆಗಿದ್ದೀವಿ ಅಂತ ತೋರಿಸೋರು ವೀಡಿಯೋಸ್ ನಾನು ನೋಡ್ತಿರ್ತೀನಿ. ಅಂಥವ್ರ ವೀಡಿಯೋಸ್ಗಳಿಗೆ ಅವ್ರು ರೀಸೆಂಟಾಗಿ ಒಂದು 3-4 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿರ್ತಾರೆ. ಅಂಥವುಗಳಿಗೆ 1000 ಗಟ್ಟಲೆ ವ್ಯೂಸ್, 1000 ಗಟ್ಟಲೆ ಲೈಕ್ಸ್ ಸಿಗುತ್ತೆ. ಸೊ ಜೆನ್ಯೂನ್ ಆಗಿ ಇಷ್ಟು ಟೈಮ್ ತಗೊಳ್ತಿರ್ತೀನಿ. ಇದು ವೀಕ್ಲಿ ಥ್ರೈಸ್ ಯೂಸ್ ಮಾಡಿ ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತೀನಿ. ಸೊ ನಾನು ಜೆನ್ಯೂನ್ ಆಗಿ ನನ್ನ ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಸೊ ನಮ್ಮಂಥವರ ಚಾನಲ್ಸ್ಗಳು ಬೇಗ ಹಿಟ್ ಆಗಲ್ಲ. ನಾನು ಮಾಡೋ ಉದ್ದೇಶ ಒಂದೇ, ನ್ಯಾಚುರಲ್ ಆಗಿ ನಮ್ಮ ಕೈಲಿ ಏನೇನು ಸಾಧ್ಯನೋ ಅವನ್ನು ನಾವೇ ಮನೇಲಿ ಪ್ರಿಪೇರ್ ಮಾಡ್ಕೋಬೇಕು, ನಾವೇ ಮನೇಲಿ ಅದರಿಂದ ಕ್ಯೂರ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತ. ಈ ಸಿರಮ್ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ಗೆ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಫಸ್ಟ್ ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ. ಅದರ ಸ್ಕಿನ್ನನ್ನು ಈ ಥರ ಪೀಲ್ ಮಾಡ್ಕೋಬೇಕು. ಸೊ ನಿಮಗೆ ಲೆಮನ್ ಬೇಕಿಲ್ಲ ಅಂತಂದರೆ ಆರೆಂಜಿಂದ ಕೂಡ ನಾನು ನಿಮ್ಗೊಂದ್ಸರಿ ತೋರಿಸ್ತೀನಿ. ಸೊ ಈ ಥರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೆ, ಬಿಕಾಸ್ ಅದು ರುಬ್ಬಬೇಕಲ್ವ, ಹಾಗಾಗಿ. ಸೊ ಈ ಥರ ರುಬ್ಕೊಂಡ್ಮೇಲೆ ಅದು ಲೆಮನ್ ಜ್ಯೂಸ್ ಎಲ್ಲನೂ ಅಂದರೆ ಆ ಸಿಪ್ಪೆ ಜ್ಯೂಸ್ ಎಲ್ಲನೂ ಕೂಡ ಹೊರಗೆ ತೆಗಿಬೇಕು. ಒಂದು ಲೆಮನ್ ಸಿಪ್ಪೆ ಇಷ್ಟೇ ಜ್ಯೂಸ್ ರೆಡಿಯಾಗಿದೆ. ಇದರಲ್ಲಿ 1 ಸ್ಪೂನು ಪ್ಯೂರ್ ಕೊಕೊನಟ್ ಆಯಿಲ್, ಗಾಣೆ ಎಣ್ಣೆ ಅಂತಾರಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 1 ಸ್ಪೂನ್ ಪ್ಯೂರ್ ಬಾದಾಮ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಇವೆರಡನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಕರಗಬೇಕು ಅದರಲ್ಲಿ, ಆಯಿತಾ? ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸುಲಿಂದ ನಮಗೆ ಸ್ಕಿನ್ ಸಾಫ್ಟನ್ ಆಗುತ್ತೆ, ಹಾಗೆ ಪೋರ್ಸ್ ಮಿನಿಮೈಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಇದರಲ್ಲಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ ಆ್ಯಂಡ್ ಪ್ರಿಪೇರ್ ಮಾಡಿರುವಂತಹ ವಿಟಮಿನ್ ಸಿ ಲಿಕ್ವಿಡನ್ನು ಇದರಲ್ಲಿ ಆ್ಯಡ್ ಮಾಡಿದೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಆದಮೇಲೆ ಈಗ ಬೀಟ್ರೂಟ್ ಜ್ಯೂಸನ್ನು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಟ್ರೂಟನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗೆದು ಅದರಿಂದ ಜ್ಯೂಸ್ ಪ್ರಿಪೇರ್ ಮಾಡ್ಕೋಬೇಕು. ಸೊ ಆ ಜ್ಯೂಸನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಕ್ರೀಮ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ನಾನು ಕ್ರೀಮ್ ತೆಗೆದುಬಿಟ್ಟು ಇದಕ್ಕೆ ತಕ್ಕಷ್ಟು ಬೀಟ್ರೂಟ್ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಥರ ಎಂಟಿ ಬಾಟಲ್ ಒಂದಿದ್ರೆ ಅದರಲ್ಲಿ ಈ ಸಿರಮನ್ನು ನಾನು ಫಿಲ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಬೀಟ್ರೂಟು ನಮ್ಮ ಸ್ಕಿನ್ ಬ್ರೈಟನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಸಿರಮ್ ಯೂಸ್ ಮಾಡಿದ ಮೇಲೆ ನೀವು ಖಂಡಿತ ಹೇಳ್ತೀರಾ ದಿ ಬೆಸ್ಟ್ ಸಿರಮ್ ವಿ ಹ್ಯಾವ್ ಎವರ್ ಸೀನ್ ಅಂತ. ಇದು ಯಾವುದೇ ಥರದ ಆಯಿಲಿನೆಸ್ ಆಗಲಿ ಚಿಪ್ ಥರ ಕ್ರಿಯೇಟ್ ಮಾಡಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಒಳಗಡೆ. ಈ ಥರ ಸಿರಮ್ನ ನೀವು ಯಾವಾಗಾದರೂ ನೋಡಿದರೆ ಕಮೆಂಟಲ್ಲಿ ಹೇಳಿ. ದಿ ಬೆಸ್ಟ್ ಸಿರಮ್ ಅಂತಲೇ ಹೇಳ್ತೀನಿ. ಎವ್ರಿ ನೈಟ್ ನಾವು ಫೇಸ್ಗೆ ಸಿರಮ್ ಅಪ್ಲೈ ಮಾಡಿಕೊಂಡು ಮಲ್ಕೊಂಡಾಗ ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪೋಸ್ ಏನಾದರೂ ಇದ್ದರೆ ಅದು ಮಿನಿಮೈಸ್ ಮಾಡುತ್ತೆ. ನಿಜವಾಗ್ಲೂ ಇದನ್ನು ನಾನು ಫೀಲ್ ಮಾಡಿದ್ದೀನಿ, ಹಾಗಾಗಿ ಇದ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ. ನನ್ನ ಲಾರ್ಜರ್ ಪೋರ್ಸು ಕೂಡ ತುಂಬಾ ಮಿನಿಮೈಸ್ ಆಗಿದೆ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ನಾನು ಪ್ರಿಪೇರ್ ಮಾಡಿ 1 ವೀಕ್ ಆಗಿದೆ. ಸೊ 1 ವೀಕಿಂದನೂ ನಾನು ಇದನ್ನು ಯೂಸ್ ಮಾಡಿ 1 ವೀಕಲ್ಲೇ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನಿಲ್ಲಿ ನಿಮಗೆ ತೋರಿಸಿದ್ದೀನಿ ಗೈಸ್. ಇದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಯಿತು ನೋಡಿ ಸ್ಕಿನ್ ಒಳಗಡೆ. ಇದು ನಿಜವಾಗ್ಲೂ ವಾವ್ ಪ್ರಾಡಕ್ಟ್, ಆಸಮ್ ಪ್ರಾಡಕ್ಟ್ ಗೈಸ್. ಇದು ನೀವು ನೈಟ್ ಟೈಮ್ ಅಪ್ಲೈ ಮಾಡ್ಕೊಂಬಿಟ್ಟು ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳಿ, ನಿಮಗೇ ಗ್ಲೋಯಿಂಗ್ ಅದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಎವ್ರಿ ಡೇ ಸಿರಮ್ ಅನ್ನೋದು ನಮ್ಮ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ. ಇದು ಅಬ್ಸರ್ವ್ ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ಕಿನ್ ಒಳಗಡೆ. ಸೊ ಆದಷ್ಟು ಕೋಲ್ಡ್ ವಾಟರಿಂದ ಫೇಸ್ ವಾಶ್ ಮಾಡೋಕ್ಕೆ ಟ್ರೈ ಮಾಡಿ. ವಾರ್ಮ್ ವಾಟರ್ ಅಂದರೂ ಓಕೆ ಪರವಾಗಿಲ್ಲ, ಬಟ್ ಬಿಸಿ ವಾಟರಿಂದ ಮಾತ್ರ ಫೇಸ್ ವಾಶನ್ನು ಮಾಡ್ಕೋಬೇಡಿ. ನೋಡ್ತಿರ್ಬೋದು ಆ ಬ್ರೈಟ್ನೆಸ್ ಆಗಿರ್ಬೋದು.
ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು 1 ವೀಕ್ ಆಯಿತು ಇದನ್ನು ಫಾಲೋ ಮಾಡೋಕ್ಕೆ. ನನಗೆ ರಿಸಲ್ಟ್ ಇನ್ಸ್ಟೆಂಟಾಗಿ ಗೊತ್ತಾಗ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. 1 ವೀಕ್ ಒಳಗಡೆ ನನಗೆ ಸ್ವಲ್ಪ ಶೈನಿನೆಸ್, ಬ್ರೈಟ್ನೆಸ್ ಎಲ್ಲ ಗೊತ್ತಾಗ್ತಿದೆ. ಸೊ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಅದು ಇದು ಪರ್ಚೇಸ್ ಮಾಡ್ತಿರ್ತೀವಲ್ವ, ಅದ್ರ ಬದಲಾಗಿ ನಾವು ಮನೆಯಲ್ಲೇ ಇರುವಂತಹ ಈ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ಮನೇಲಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಮನೆ ಕೂಡ ಉಳಿಯುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಒಂಚೂರು ಬ್ರೈಟ್ ಅನ್ನಿಸ್ತಾ ಇದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ. ಬಿಕಾಸ್ ಇದು ವಿಂಟರ್ ಅಲ್ವಾ, ಸ್ಕಿನ್ನೆಲ್ಲ ಡ್ರೈ ಆಗಿಬಿಟ್ಟಿತ್ತು. ಬಟ್ ಈಗ ಈ ಸೀರಮ್ ಯೂಸ್ ಮಾಡಿರೋದ್ರಿಂದ ನನ್ನ ಸ್ಕಿನ್ ಆಟೋಮೆಟಿಕ್ಕಾಗಿ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ. ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ಯು ಆಲ್ ಟ್ರೈ ದಿಸ್ ಸೀರಮ್. ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ರಿಸಲ್ಟ್ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಥರ ಇನ್ನೂ ಯೂಸ್ಫುಲ್ ಪ್ರಾಡಕ್ಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ನ ನಾನು ನಿಮಗೆ ನಿಮ್ಮ ಕೈಯಲ್ಲೇ ಇದೆ ಅಂತ ತೋರಿಸ್ಕೊಡ್ತೀನಿ. ದಿಸ್ ಈಸ್ ಸೊ ಆಸಮ್ ಗೈಸ್, ನಿಜವಾಗ್ಲೂ ಆಸಮ್. ಸೊ ಇದನ್ನು ಯಾರಾದರೂ ಪ್ರಿಪೇರ್ ಮಾಡ್ಕೊಳ್ಳೋಂಗಿದ್ರೆ ಪ್ರಿಪೇರ್ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬಾ ಯೂಸ್ಫುಲ್ಲು. ಇಫ್ ಇನ್ ಕೇಸ್ ನಿಮಗೆ ಯಾರಿಗಾದರೂ ಇದನ್ನು ಪ್ರಿಪೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಇದರ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿಲ್ಲ ನನಗೆ ಅಂತ ಏನಾದರೂ ಅನಿಸಿದ್ರೆ, ಸೊ ನಾವು ಇದನ್ನು ಆಲ್ ಓವರ್ ಕರ್ನಾಟಕದಲ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಮಾಡ್ತಾಯಿದ್ದೀವಿ. ಸೊ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಮೇಲ್ ಐ ಡಿಗೆ ಮೇಲ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ಮೇಲ್ ಐ ಡಿ ಆ್ಯಂಡ್ ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ನಾನು ಮೇಲ್ ಐ ಡಿನ ಪಿನ್ ಮಾಡಿರ್ತೀನಿ. ಸೊ ಮೇಲ್ ಐ ಡಿಗೆ ಮೇಲ್ ಮಾಡಿ. ಯೂಶಲಿ ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಸೀರಮ್ಗಳಿಗಿಂತನೂ ಅಫೋರ್ಡೆಬಲ್ ಪ್ರೈಸಲ್ಲಿ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆ್ಯಂಡ್ ದಿ ಬೆಸ್ಟ್ ಪ್ರಾಡಕ್ಟನ್ನು ನಿಮ್ಮ ಮುಂದೆ ನಿಮ್ಮವರೆಗೂ ತಲುಪಿಸ್ತೀನಿ. ತಪ್ಪದೆ ಮೇಲ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಯೂಸ್ಫುಲ್ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.